ಅಣ್ಣ, ನಿಮ್ ಇಲ್ಲಿಗಲ್ ಆಕ್ಟಿವಿಟೀಸ್ ನೆಲ್ಲ ಲಿಸ್ಟ್ ಮಾಡಿ ಹುಲಿ ನಿಮ್ ಬಗ್ಗೆ ಡೈರೆಕ್ಟ್ ಆಗಿ ಸಿಎಂ ಗೆ ರಿಪೋರ್ಟ್ ಮಾಡಿರೋದ್ರಿಂದ ನಿಮ್ಮನ್ನ ಮಂತ್ರಿ ಸ್ಥಾನದಿಂದ ಆ ಮಿನಿಸ್ಟರ್ ಅಂತ ಮಂದಿರ ನಡೆಸ್ತಾರೋ ಎಲ್ಲಾ ದಂಧೆಗಳನ್ನು ಬಂದ್ ಮಾಡಿಸಿ. ಸ್ಟಾಪ್ ಆಲ್ ದ ಲೀಗಲ್ ಅಂಡ್ ಇಲೀಗಲ್ ಆಕ್ಟಿವಿಟೀಸ್. ಯಾವುದೇ ಮುಲಾಜ್ ತೋರಿಸಬೇಡಿ. ಯಾವನೇ ಅಡ್ಡ ಬಂದ್ರು ಮುಖಾಮುಖಿ ನೋಡದೆ ಒತ್ತೊಳಗಡೆ ಹಾಕಿ. ಸರ್, ನಿಮ್ ತಾಯಿಯವ್ರು ಸತ್ತಾಗ ಈ ಡಿಪಾರ್ಟ್ಮೆಂಟ್ ಬೇಡ ಅಂತ ಹೋಗಿದ್ರಿ, ಈಗ ಮತ್ತೆ ಬಂದಿದ್ದೀರಲ್ಲ ಸರ್. ಅಕಸ್ಮಾತ್ ಜನ ನಿಮ್ಗೆ ಸಪೋರ್ಟ್ ಮಾಡದೆ ಹೋದ್ರೆ? ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ಹರಿಯೋ ಬೆವರಲ್ಲಿ, ಆಡೋ ಉಸಿರಲ್ಲಿ, ಮಾಡೋ ಕೆಲಸದಲ್ಲಿ ಕಾನೂನು ಕರ್ತವ್ಯ ಇದ್ದೇ ಇರುತ್ತೆ. ಜನ ನಂಬ್ಕೊಂಡು ನಾನಾಗ್ಲಿ ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ ಸುಮ್ನೆ ಕೂತಿಲ್ಲ. ಕಾನೂನು ಇರೋದು ಜನಗಳಿಗೋಸ್ಕರ. ಜನ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಸಪೋರ್ಟಿಗೆ ನಿಂತ್ರೆ ನಾನೊಬ್ನೇ ಅಲ್ಲ, ನನ್ನಂತ 100 ಜನ ಆಫೀಸರ್ಸ್ ತಮ್ಮ ಸುಖ, ಸಂತೋಷ, ಸಂಸಾರನೆಲ್ಲ ತ್ಯಾಗ ಮಾಡೋದಕ್ಕೆ ತಯಾರಾಗಿದ್ದಾರೆ. ಮಕ್ಕಳೇನು ಮಾಡ್ಲಿಲ್ಲ ಅಂತ ತಂದೆ ತಾಯಿ ಕೈ ಬಿಟ್ಬಿಟ್ರೆ ಮಕ್ಕಳು ಅನಾಥರಾಗಿ ಹೋಗ್ತಾರೆ. ಅದೇ ತರ ಜನ ಸಪೋರ್ಟ್ ಮಾಡ್ಲಿಲ್ಲ ಅಂತ ನಾವೇ ಕೈ ಕಟ್ಕೊಂಡು ಕೂತ್ರೆ ಜನ ನೆಮ್ಮದಿ ಕಳ್ಕೊತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು ಅನ್ನೋ ಯೋಚನೆ ನಿಮ್ಗಿದ್ರೆ ಒಳ್ಳೆ ಸ್ಕೂಲು, ಒಳ್ಳೆ ಟೀಚರ್ನ ಹುಡ್ಕೋ ಬದಲು ಈ ಸೊಸೈಟಿನ ಒಳ್ಳೆ ಸ್ಕೂಲ್ ಮಾಡಿ ನೀವು ಒಳ್ಳೆ ಟೀಚರ್ಗಳಾಗಿ ನಾಳೆ ನಿಮ್ಮ ಮಕ್ಕಳನ್ನ ಯಾರಾದ್ರೂ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ಯಾರೋ ಸ್ಟಾರ್ ಹೆಸರು ಹೇಳೋ ಬದಲು ನಿಮ್ಮ ಹೆಸರನ್ನ ಹೇಳೋ ಮಟ್ಟಿಗೆ ಬೆಳೀರಿ. ಕೊನೆಯದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ವಿ ಆರ್ ಫೈಟಿಂಗ್ ಟುಡೇ ಫಾರ್ ಯೋರ್ ಬೆಟರ್ ಟುಮಾರೋ. ಜೀವಂತವಾಗಿರ್ಬೇಕು ಅನ್ನೋ ಆಸೆ ಇದ್ರೆ ನೀನಾಗ್ ಬಂದ್ ಜೀಪ್ ಹತ್ತು. ಇಲ್ಲ ಅಂದ್ರೆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಬೆಳಗ್ಗೆ ಹೆಡ್ಲೈನ್ಸ್ ಆಗ್ಬಿಡ್ತೀಯ. ಹಲೋ, ವಾಟ್? ಹುಲಿ ನರಿಗಳನ್ನು ಕಾಪಾಡಕ್ ಬಂತೋ ಇಲ್ಲ ಅವುಗಳ ಸಾವನ್ನು ನೋಡಕ್ ಬಂತೋ? ಸುತ್ತ ನಾಲ್ಕು ಬೊಗಳನ ನಿಲ್ಸ್ಕೊಂಡ ತಕ್ಷಣ ಬೇಟೆ ಆಡಕ್ ಆಗೋದಿಲ್ಲ. ನೀನಿರೋದು ನನ್ ಜಾಗದಲ್ಲಿ. ಮೈಸೂರು ಡಿಸ್ಟ್ರಿಕ್ಟ್ ನಿಮ್ಮ ಅಪ್ಪನ ಮನೆ ಆಸ್ತಿನ, ಇರೋ ಆಸ್ತಿನೇ ಮಹಾರಾಜ ಸರ್ಕಾರಕ್ಕೆ ಬಿಟ್ಕೊಟ್ಟಾಯ್ತು. ನೀನೇ ಲೆಕ್ಕನೋ? ನಿಮ್ಮನ್ನು ಹೊಡೆಯೋದು ನನಗೆ ಕಷ್ಟ ಅಲ್ಲ ಕಣೋ, ಆದ್ರೆ ನಮ್ಗೆ ಯಾಕೆ ಅಂತ ಕೂತಿದಾರಲ್ಲ ಜನ, ಅವರು ನಿಮ್ಮ ವಿರುದ್ಧ ಧೈರ್ಯವಾಗಿ ನಿಲ್ಬೇಕು. ನೀವುಗಳು ತಿನ್ನೋ ಅನ್ನಕ್ಕೆ ಅಂಡಲಿಬೇಕು. ಅಂಡು ಮುಚ್ಚೋಕ್ ಬಟ್ಟೆನ ಬೇಡಬೇಕು. ನಿಮ್ಮನ್ನ ಮಟ್ಟಕ್ಕೆ ತರಬೇಕು. ಆಗ ನಿಮ್ಮನ್ನು ಹೊಡೆಯೋಕೆ ಹುಲಿ ಬೇಕಾಗಿಲ್ಲ. ಹುಲಿ ವೇಷ ಹಾಕಿರೋ ಒಬ್ಬ ಮಾಮೂಲಿ ಹುಡುಗ ಸಾಕು. ಈಗಾಗಲೇ ನಿಮ್ಮ ಅಣ್ಣಂಗೋ ತಮ್ಮಂಗೋ ಶನಿ ಮಹಾತ್ಮ ಹೆಗಲೇರಾಯ್ತು. ಈಗ ನಿನಗೆ ಹೆಗಲೇರ್ಬೇಕೋ ಬೆನ್ನೇರ್ಬೇಕೋ ಯೋಚನೆ ಮಾಡ್ತಾ ಇದ್ದೀನಿ. 7 ವರ್ಷಕ್ಕೆ ಕಾಟ ಸಾಕು ಅಂದ್ರೆ ಕೈ ಕಟ್ ನಿಂತ್ಕೋ, ಕಾನೂನಿಗೊಪ್ಪಿಸ್ತೀನಿ. 7 ಜನ್ಮಕ್ಕೂ ಬೇಕಂದ್ರೆ ಕೈ ಎತ್ತಿಲ್ಲು, ನಾನೇ ಬೇಟೆ ಆಡ್ತೀನಿ. ಮುಗಿಸ್ರು ಅವನ್ನ.
ನಿನ್ಗೆ ಅವತ್ತ ಹೇಳಿದ್ರು ನಾನು ಶೂಟ್ ಮಾಡೋಗಿದ್ರೆ ಇಲ್ಲಿಗೆ ಮಾಡು ಅಂತ. ಇನ್ನೂ ಪ್ರಾಕ್ಟೀಸ್ ಮಾಡಿಲ್ವೇನೋ? ಏ ಹುಚ್ಚ, ನೀನೇನು ಸೆಪ್ಟೆಂಬರ್ 11ನೇ ತಾರೀಕು ಕಾಕಿ ಹಾಕಿದ್ರೆ ಅಂತ ಮೆರೆಯೋದು? ಅದಕ್ಕಿಂತ ಪವರ್ಫುಲ್ ಡಿಸೆಂಬರ್ 6 ಅವತ್ತು ನಾನು ರೌಡಿಸಂ ಕಾಲಿಟ್ಟಿದ್ದು. ಮಗನೇ ಹೋಗೋದೇ ಕಣ ನೀನು. ನಿನ್ನಂಗೆ ಕಿತ್ತಾಕ್ತೀನಿ ಅಂತ ಬಂದವ್ರಿಗೆಲ್ಲ ಇವತ್ತಿನವರೆಗೂ ಸಿಕ್ಕಿರೋದ್ ಬರೀ ಕೂತ್ಲು ಮಾತ್ರ, ತಲೆ ಅಲ್ಲ. ಏ ಇದು ಬೇಕಾದ್ರೆ ನೀನು ಕಿತ್ಕೋ, ತಾಯ್ತಾ ಮಾಡ್ಕಟ್ಕೋ, ಒಳ್ಳೆ ಬುದ್ಧಿ ಬರುತ್ತೆ. ಐ ಆಮ್ ಮೆಂಟಲ್.